ಎಲ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಲ್ಲಪ್ಪ, ನಂದೇನಂತ ಹೇಳಿದ್ದೀನಲ್ಲ, ಅದೇನು ದಿನ ಹೇಳ್ಬೇಕಾ ನಾನು? ಪದೇ ಪದೇ ಏನು ಹೇಳೋವಂಥ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟಪಡಿಸಿದ್ದೀನಿ ಏನು ನಮ್ಮ ವಿಚಾರ ಏನು ಅಂತೇಳಿ. ಯಾರು ಆಕಾಂಕ್ಷಿಗಳಿರುವಂಥದ್ರಲ್ಲಿ ತಪ್ಪಿಲ್ಲ. ಇದೇ ಸರ್ಕಾರದಲ್ಲಿ ತಮ್ಮ ಸಹೋದರರನ್ನ ಸಿಎಂ ಪಟ್ಟಕ್ಕೆ ಕಟ್ಟೋದಕ್ಕೆ ತಮ್ಮ ಪ್ರಯತ್ನ ಹೇಗಿದೆ? ನನಗೇನು ಗೊತ್ತಿಲ್ಲಪ್ಪ, ನೀವೇನು ತೋರಿಸ್ತೀರಿ ಅದನ್ನು ನೋಡ್ತಾ ಇದ್ದೀನಿ. ಆ ಥರದ್ದೇನೂ ಇಲ್ಲ. ನನಗೆ ಶಾಸಕರ ವಿಚಾರ ನನಗೆ ಗೊತ್ತಿಲ್ಲ. ನನಗೇನಾರ ಬೊಮ್ಮೂಲ್ ವಿಚಾರ ಇದ್ದರೆ ಕೇಳಿ ಹೇಳ್ತೀನಿ. ಚುನಾವಣೆ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಚುನಾವಣೆ ಯಾವಾಗ ಅಂತ. ಆವಾಗ ಚುನಾವಣೆಯಲ್ಲಿ ಯಾರು ಪಕ್ಷ ಯಾರನ್ನ ತೀರ್ಮಾನ ಮಾಡ್ತದೆ ಅವ್ರು ನಿಂತ್ಕೊಳ್ತಾರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ. ಇಲ್ಲಪ್ಪ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ನಾನು ರಾಜಕೀಯ ಪಂಡಿತನೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಮ್ಎಲ್ಎಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ಯಾರು ಕೂಡ ದೆಹಲಿಗೆ ಹೋಗಿ ಏನೋ ಒತ್ತಾಯ ಮಾಡೋದು ಬೇಕಾಗಿಲ್ಲ, ನಿಮ್ಮ ಕೆಲಸ ಇದ್ರೆ ಹೋಗಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ ನಾನು. ನನಗೆ ಗೊತ್ತಿಲ್ಲ ರೀ. ಅವ್ರಿಗೆ ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನು ಅವರ ವಿಚಾರಗಳನ್ನು ಅವರ ಹೇಳಿಕೆಗಳನ್ನು ಪಕ್ಷ ಗಮನಿಸ್ತದೆ ಹೊರತು ನಾವು ಹೇಳೋಕ್ಕಾಗಲ್ಲ. ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನು ತಿಳಿಸ್ತಾರೆ. ಎಲ್ಲದೂ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡೋಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದ್ದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ ತಾಳ್ಮೆ ಇರಲಿ ಅಂತ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ.